ಸೆಲೆಬ್ರಿಟಿ ಶೋ ಅನ್ನೋಕ್ಕಿಂತ ಇವತ್ತು ನಾವು ಮಾಡಿದ್ದು ಮೇಜರ್ ಆಗಿ ಗೆಳೆಯರು ನನ್ನ ಇಷ್ಟಪಡೋರು ಮತ್ತು ಈ ಸಿನಿಮಾ ಕೆಲಸ ಮಾಡಿದವ್ರು ಸಾಕಷ್ಟು ಜನ ಸಾವಿರಾರು ಜನ ಕೆಲಸ ಮಾಡಿದ್ವಿ. ಇವತ್ತು 580 ಆಡಿನಲ್ಲಿ 580 ಜನ ಸೀಟ್ ಇರೋದು, ನಿಂತ್ಕೊಂಡು ಜನ ಸಿನಿಮಾ ನೋಡೋದು ಅಂದರೆ ಒಂದು 600ಕ್ಕೂ ಜಾಸ್ತಿ ಇದ್ರು. ಪಕ್ಕದಲ್ಲಿ ಒಂದು ಶೋ ಮಾಡಿದ್ವಿ, ಒಂದು 200 ಜನ. ಆ್ಯಂಡ್ ಹೈದರಾಬಾದಲ್ಲಿ ಒಂದು ಶೋ ನಡೀತಾ ಇದೆ, ಈ ಕಡೆ ಮೈಸೂರಲ್ಲಿ ನಡೀತಾ ಇದೆ, ಎಲ್ಲ ಕಡೆ ಫುಲ್ ಆಗಿದೆ. ಆ್ಯಂಡ್ ಖುಷಿ ವಿಷಯ ಏನಂತಂದರೆ ನನಗೆ ಇದ್ದಿದ್ದು ಈ ಸಿನಿಮಾನ ಕಂಪ್ಲೀಟ್ ಮಾಡಿ ತೊಗೊಂಬಂದು ಸ್ಕ್ರೀನ್ ಮೇಲೆ ನಿಲ್ಲಿಸ್ಬೇಕು, ಅಷ್ಟೇ ನನ್ನ ಜವಾಬ್ದಾರಿ ಇದೆ. ಅದನ್ನು ಮಾಡಿದ್ದೀನಿ. ಇವತ್ತು ಏನು ಸೆಲೆಬ್ರಿಟಿಗಳು ಹೇಳ್ತಾ ಇದ್ದಾರೋ ಅವ್ರ ದೊಡ್ಡತನ ಅದು, ಅಂದರೆ ಸಿನಿಮಾ ಬಗ್ಗೆ ಮಾತಾಡ್ತಾ ಇರೋದು ಇಷ್ಟೊಂದು. ನನ್ನ ಜನ ಅಷ್ಟೊಂದು ಇಷ್ಟಪಡ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ನಮ್ಗೆ ಇದೇ ಸಕ್ಸಸ್ಸು. ಅಂದರೆ ಇಲ್ಲಿ ತೊಗೊಂಬಂದು ನಿಲ್ಲಿಸಿದ್ದೀವಿ ಸಿನಿಮಾ ಅನ್ನೋದೇ ನಮ್ಮ ಸಕ್ಸಸ್ಸು. ಆಂಧ್ರದಲ್ಲಿ ರಿಲೀಸ್ ಮಾಡ್ತಿದ್ದೀವಿ ಅನ್ನೋದೇ ನಮ್ಮ ಸಕ್ಸಸ್ಸು. ಇದ್ರ ಮೇಲ್ಗಡೆ ನೀವೆಲ್ಲರೂ ಥಿಯೇಟ್ರಿಗೆ ಬನ್ನಿ. ಮಾರ್ನಿಂಗ್ ನಾಳೆಯಿಂದ ನಿಮ್ಮ ಕೈಗೆ ಸಿನಿಮಾ ನೀಡ್ತಾ ಇದ್ದೀವಿ. ನೀವು ಹೇಳಬೇಕು, ನಾವು ಹೇಳೋದಲ್ಲ. ಇವತ್ತು ನಮಗೊಂದು ಸಾರ್ಥಕ ಕ್ಷಣ. ತುಂಬ ಫೈಟ್ ಮಾಡಿ ಹೋರಾಟ ಮಾಡಿ ತೊಗೊಂಬಂದಿರುವಂಥ ಸಿನಿಮಾ ಇದು. ಆ ಹೋರಾಟ ಸಿನಿಮಾನೇ ನನ್ನ ಹೋರಾಟ ಕೂಡ. ಅಫ್ಕೋರ್ಸ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಪಕ್ಕ ಸೆನ್ಸಿಬಲ್ ಆಗಿರುವಂಥ ಒಂದು ಕಮರ್ಷಿಯಲ್ ಮೂವಿ ಇದು. ನೀವೆಲ್ಲರೂ ಬನ್ನಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ನಮ್ಮ ಜೊತೆ ನಿಂತ್ಕೊಳ್ಳಿ. ಥ್ಯಾಂಕ್ ಯು. ಐ ಲವ್ ಯು ಆಲ್. ಇದು ಟಿ.ಕೆ. ದಯಾನಂದ್ ಅವರ ಕತೆ. ಅವ್ರು ಫಸ್ಟು ಆ್ಯಕ್ಚುಲಿ ರಿಯಲ್ ಇನ್ಸಿಡೆಂಟ್ ನಂಜನಗೂಡಲ್ಲಿ ನಡೆದಿರೋ ಕತೆ ಇದು. ಅದನ್ನು ಇಟ್ಕೊಂಡು ಅವರು ಈ ಏನೋ ಓವರಾಲ್ ಕತೆನ ಹಿಡಿದಿದ್ದಾರೆ. ಅದಾದಮೇಲೆ ನಾವು ಮಾಡಿ ಸ್ಕ್ರೀನ್ ಪ್ಲೇ ಆಗಲಿ ಮತ್ತೊಂದಾಗಲಿ ನಾವು ಸೇರಿಕೊಂಡ್ವಿ ಎಲ್ಲರ ಜೊತೆಯಾಗಿ ಸೇರಿ ಟೀಮ್ ವರ್ಕ್ ಥರ ಮಾಡಿದ್ದೀವಿ. ಆ್ಯಂಡ್ ಆ ಕತೆ ಹೊಸದು ಅನ್ನಿಸ್ತು ನನಗೆ ಕೇಳಿದ ತಕ್ಷಣ. ಅಫ್ಕೋರ್ಸ್ ಇದೊಂದು ಕತೆ ಹೇಳ್ಬೋದಲ್ವಾ, ಯಾಕೆ ಹೇಳ್ಬಾರ್ದು? ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾಗಳು ಮಾಡ್ತಾನೆ ಇರ್ತೀವಿ, ಇದು ಕಮರ್ಷಿಯಲ್ ಸಿನಿಮಾನೇ. ಬಟ್ ಈ ಥರದ ಒಂದು ಸೆನ್ಸಿಬಲ್ ಆಗಿರೋ ಕತೆನ ಜನಕ್ಕೆ ತಲುಪಿಸ್ಬೇಕು, ಹೇಳಬೇಕು ಅಂತ ಹಠ ತೊಗೊಂಡು ನಿಂತ್ಕೊಂಡ್ವಿ. ಅದು ಇವತ್ತಾಗಿದೆ. ಅಫ್ಕೋರ್ಸ್ ರಿಯಲ್ ಲೈಫಲ್ಲೂ ಭಾಳ ಮುಖ್ಯ ರಕ್ತದ್ದು. ಈ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಇದೊಂದು ದೊಡ್ಡ ಮಾಫಿಯಾ ಇತ್ತು, ಆ ರಿಯಲ್ ಇನ್ಸಿಡೆಂಟ್ ಅದು. ಯಾರೋ ಒಬ್ಬ ಸತ್ಯಗಳನ್ನ ತೋರಿಸಿದೀವಿ ಅಷ್ಟೇ. ಏನು ಅದರಲ್ಲಿ ಉತ್ಪ್ರೇಕ್ಷೆ ಏನಿಲ್ಲ, ಸತ್ಯ ತೋರಿಸಿದೀವಿ ಅಷ್ಟೇ. ಎಸ್, ಥ್ಯಾಂಕ್ ಯು.